ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಹ್ಯುಮ್ಯಾನಿಟಿ ಪ್ರೋಟೋಕಾಲ್ ಬಗ್ಗೆ ನೋಡೋಣ. ಸೊ ನಾನು ಇದಕ್ಕೆ ಮುಂಚೆನೇ ಗ್ರೂಪಲ್ಲಿ ಲಿಂಕ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದೆ. ಚೆಕ್ ಮಾಡಿ, ನಿಮ್ಗೆ ಏನಾದರೂ ತುಂಬ ಜನ ಡಿಸ್ಕಾರ್ಡ್ ಹೆಂಗೆ ಮಾಡೋದು ಅಂತ ಗೊತ್ತಾಗಲಿಲ್ಲ ಬ್ರೋ ಅಂತ ಹೇಳಿದರೆ. ಆ್ಯಂಡ್ ಫಸ್ಟು ಟೆಸ್ಟ್ನೆಟ್ಟು ಬರೀ ರಿಜಿಸ್ಟ್ರೇಷನ್ಗೆ ಮಾತ್ರ ಇತ್ತು. ಬಟ್ ಟೆಸ್ಟ್ನೆಟ್ ಲೈವ್ ಆಗಿದೆ ಇವಾಗ. ನಾವು ಟೆಸ್ಟ್ನೆಟಲ್ಲಿ ಬ್ರಿಡ್ಜಿಂಗು, ಫಾಸೆಟ್ ಕ್ಲೇಮಿಂಗ್ ಅದೆಲ್ಲ ಬಿಟ್ಟಿದ್ದಾರೆ. ಸೊ ಅದನ್ನು ಹೆಂಗೆ ಮಾಡೋದಂತ ಫಸ್ಟ್ ನೋಡೋಣ ಬನ್ನಿ. ಹ್ಯುಮ್ಯಾನಿಟಿ ಪ್ರೋಟೋಕಾಲ್ದು ಫಂಡಿಂಗ್ ಎಷ್ಟಿದೆ ಅಂದರೆ ಇವಾಗ ಜಸ್ಟ್ 30 ಮಿಲಿಯನ್ ಇದೆ. ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ರೇಸ್ ಆಗ್ಬೋದು. ಆ್ಯಂಡ್ ದೆನ್ ಅದರದ್ದು ಬ್ಯಾಕಪ್ಸ್ ಬಂದು ಇವಾಗ ಅಮಿಕೋ ಲ್ಯಾಬ್ಸ್ ಆ್ಯಂಡ್ ಆ್ಯಶ್ಡ್ ಇದೆ. ಸೊ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಬ್ಯಾಕಪ್ಸ್ ಆ್ಯಂಡ್ ಫಂಡಿಂಗ್ ರೇಸ್ ಆಗ್ಬೋದು. ಫಸ್ಟ್ ನೀವು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲೇ ನಿಮಗೆ ಜಾಯಿಂಟ್ ಟೆಸ್ಟ್ನೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಕನೆಕ್ಟ್ ವ್ಯಾಲೆಟ್ ತೋರಿಸುತ್ತೆ. ಕನೆಕ್ಟ್ ವ್ಯಾಲೆಟ್ ಅವ್ರ ಇಮೇಲು, ಜಿಮೇಲ್ ಆ ಥರ. ಸೊ ಎಲ್ಲರೂ ಏನು ಮಾಡಿ ಮೆಟಾಮಾಸ್ಕ್ ಕನೆಕ್ಟ್ ಮಾಡ್ಕೊಳ್ಳಿ. ಮೊಬೈಲಲ್ಲಿ ಮಾಡ್ತಿರೋದು ಮೆಟಾಮಾಸ್ಕಲ್ಲೇ 4th ಆಪ್ಷನಲ್ಲಿ ಸರ್ಚ್ ಆಪ್ಷನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು ಈ ಲಿಂಕ್ನ ಪೇಸ್ಟ್ ಮಾಡಿ ನಿಮ್ಗೆ ಸೀದಾ ಅದೇ ಮೆಟಾಮಾಸ್ಕಿಂದ ಕನೆಕ್ಷನ್ ಇದೆಲ್ಲ ಪಾಪಪ್ ಆಗುತ್ತೆ. ಸೊ ಫಸ್ಟ್ ಮೆಟಾಮಾಸ್ಕ್ ಎಲ್ಲರೂ ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಆದಮೇಲೆ ಒಂದು ಹೊಸ ನೆಟ್ವರ್ಕ್ ಅಂದರೆ ಹ್ಯುಮ್ಯಾನಿಟಿ ಅಂತ ಹೊಸ ನೆಟ್ವರ್ಕ್ನ ಅಪ್ರೂವ್ ಮಾಡೋಕ್ಕೆ ಹೇಳುತ್ತೆ. ಅಪ್ರೂವ್ ಮಾಡಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಸೈನ್ ಮೆಸೇಜ್ ಕೇಳುತ್ತೆ. ಸೈನ್ ಮೆಸೇಜ್ನು ಹಂಗೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಸೈನ್ ಮೆಸೇಜ್ ಎಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಕ್ರಿಯೇಟ್ ಯುವರ್ ಹ್ಯೂಮನ್ ಐಡಿ ಅಂತ ಬರುತ್ತೆ. ಸೊ ಮೇಲೆ ನೀವೇನು ಮಾಡಿ, ಫಸ್ಟ್ ನಿಮ್ಮ ನೇಮ್ ಹಾಕಿ. ಮೇಲೆ ಕೆಳಗೆ ನೀವು ಯಾರ ಕಡೆಯಿಂದ ರೆಫರ್ ಆಗ್ತಿದ್ದೀರಾ. ಸೊ ನನ್ನ ರೆಫರಲ್ ಕೋಡ್ ಇದ್ದರೆ ಮಾತ್ರ ನೀವು ಇದರಲ್ಲಿ ಲಾಗಿನ್ ಮಾಡೋಕ್ಕಾಗೋದು. ನಾನು ಇದರಲ್ಲಿ ನನ್ನ ರೆಫರಲ್ ಕೋಡ್ ನನ್ನ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಆಸ್ ವೆಲ್ ಎಸ್ ಈ ಡಿಸ್ಕ್ರಿಪ್ಷನಲ್ಲೂ ಆ್ಯಡ್ ಮಾಡಿರ್ತೀನಿ ಏನಂತ. ಅದನ್ನು ನೋಡ್ಬಿಟ್ಟು ನಾನು ರೆಫರಲ್ ಕೋಡ್ ಆ್ಯಡ್ ಮಾಡ್ಕೊಳ್ಳಿ. ನೀವು ರೆಫರಲ್ ಕೋಡ್ ಆ್ಯಡ್ ಮಾಡಾದ್ಮೇಲೆ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಬರುತ್ತೆ. ಸೊ ಅಲ್ಲಿ ನೀವು ನಿಮ್ಮ ನೇಮ್, ಫಸ್ಟ್ ನೇಮು, ಲಾಸ್ಟ್ ನೇಮ್ ಆ್ಯಡ್ ಮಾಡ್ತೀರಾ. ಆಮೇಲೆ ನಿಮ್ಮ ಇಮೇಲ್ ಕನ್ಫರ್ಮ್ ಮಾಡ್ತೀರಾ. ಆಮೇಲೆ ನಿಮ್ಮ ಇಮೇಲ್ಗೆ ಒಂದು ವೆರಿಫಿಕೇಷನ್ ಮೇಲ್ ಬಂದಿರುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ವೆರಿಫೈ ಇಮೇಲ್ ಅಂತ ಕೊಟ್ಟರೆ ನಿಮ್ದು ಇಮೇಲ್ ವೆರಿಫೈ ಆಗುತ್ತೆ. ನೀವು ಮತ್ತೆ ಅದೇ ಪೇಜಿಗೆ ಬಂದುಬಿಟ್ಟು ಕಂಟಿನ್ಯೂ ಮಾಡಿದಾಗ ನಿಮ್ಮದು ಸಕ್ಸಸ್ ಆಗಿರುತ್ತೆ. ಪ್ರೊಫೈಲ್ ಕಂಪ್ಲೀಷನ್ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನಿಮ್ಗೆ ಈ ಥರ ಇಂಟರ್ಫೇಸೇ ಬರುತ್ತೆ. ಲೈಕ್ ವೆಲ್ಕಮ್ ಟು ಹ್ಯುಮ್ಯಾನಿಟಿ ಪ್ರೋಟೋಕಾಲ್ ಅಂತ ಬರುತ್ತೆ. ನೆಕ್ಸ್ಟ್ ಕೊಡ್ತೀರಾ. ನೆಕ್ಸ್ಟ್ ಕೊಟ್ಟಾದ್ಮೇಲೆ ನಿಮಗೆ ಮೇಲೆ ನಿಮ್ಮ ಲೆಫ್ಟ್ ಸೈಡ್ ನೀವೇನು ಯೂಸರ್ ನೇಮ್ ಹಾಕಿದಿರೋ ಆ ಯೂಸರ್ ನೇಮ್, ಆಮೇಲೆ ಕೆಳಗೆ ನೀವು ವ್ಯಾಲೆಟ್ ಕನೆಕ್ಟ್ ಮಾಡಿರೋ ಅಡ್ರೆಸ್, ಮತ್ತೆ ನಿಮ್ದು ರಿವಾರ್ಡ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ. ಸೊ ಇಲ್ಲಿಂದ ನೆಕ್ಸ್ಟ್ ಕೊಡೋಣ. ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಮೇಲೆ ಡ್ಯಾಶ್ ಬೋರ್ಡು, ಬ್ಲಾಕ್ ಎಕ್ಸ್ಪ್ಲೋರರು, ಬ್ರಿಡ್ಜ್, ಫಾಸೆಟ್, ಮತ್ತೆ ಕೆಳಗೆ ಎಷ್ಟು ಜನ ರೆಫರ್ ಮಾಡಿದ್ದಾರೆ ಅನ್ನೋ ಥರ. ಸೊ ಇಲ್ಲಿ ಪಾಮ್ ನಾಟ್ ಎನ್ರೋಲ್ ಅಂತ ನಿಮಗೆ ತೋರಿಸಿರುತ್ತೆ. ಅದ್ರ ಕೆಳಗೆ ಎಂಟರ್ ಯುವರ್ ಇನ್ವಿಟೇಷನ್ ಕೋಡ್ ಅಂತೆಲ್ಲ ತೋರಿಸಿರುತ್ತೆ. ಸೊ ಅದೆಲ್ಲ ನಿಮಗೆ ಆಮೇಲೆ ಮಾಡಬೇಕಾಗಿರೋ ಪ್ರೋಸೆಸ್ಸು. ಇದು ಬಂದು ನಿಮಗೆ ಸೇಮ್ ವರ್ಲ್ಡ್ ಕಾಯಿನ್ ಎಲ್ಲ ಹೆಂಗ್ ವರ್ಕ್ ಆಯಿತು, ವರ್ಲ್ಡ್ ಕಾಯಿನ್ ಬಂದು ಆರ್ಬಲ್ ಐರಿಸ್ ವೆರಿಫಿಕೇಶನ್ ತೊಗೊಂಡ್ರು, ಸೇಮ್ ಅದೇ ಥರ ಇದು ಬಂದು ಪಾಮ್ ವೆರಿಫಿಕೇಶನ್ ತೊಗೊಳುತ್ತೆ. ಮೊಬೈಲಲ್ಲೇ ನಮ್ಮ ಕ್ಯಾಮ್ರಾ ಥ್ರೂ ಪಾಮ್ ವೆರಿಫಿಕೇಶನ್ ಮಾಡೋ ಥರ ಬಿಡ್ತೀನಿ ಅಂತ ಹೇಳಿದ್ದಾರೆ ಫೇಸ್ 1 ಅಲ್ಲಿ. ಸೊ ಇನ್ನೂ ಅವ್ರು ಫೇಸ್ 1 ಇನ್ನೂ ಸ್ಟಾರ್ಟ್ ಆಗಿಲ್ಲ. ಇದು ಇನ್ನೂ ಅರ್ಲಿ ಸ್ಟೇಜು. ಇವಾಗ ಎಲ್ಲರೂ ಕ್ರಿಯೇಟ್ ಅಕೌಂಟ್ ಮಾಡ್ಕೊಳ್ಳಿ ಅಷ್ಟೇ ಸಾಕು. ತುಂಬ ಜನ ಡಿಸ್ಕಾರ್ಡ್ ಅಲ್ಲಿ ಜಾಯ್ನ್ ಆಗ್ಬಿಟ್ಟು ಏನು ಮಾಡಬೇಕಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಫಸ್ಟ್ ಜಾಯ್ನ್ ಆದಮೇಲೆ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳಿ. ನಿಮ್ಗೆ ಅಲ್ಲಿ ಆಂಬರ್ಗರ್ ಅವ್ರ ಸಮಥಿಂಗ್ ಬೇರೆ ಏನಾದರೂ ಕೊಟ್ಟಿರ್ತಾರೆ, ಫುಡ್ ಚೂಸ್ ಮಾಡಿ ಅನ್ನೋ ಥರ. ಆಂಬರ್ಗರ್ ಅಂದರೆ ಅಲ್ಲಿ ಬರ್ಗರ್ ಫುಡ್ ಹಾಕಿರ್ತಾರೆ. ಅದು ಚೂಸ್ ಮಾಡಾದ್ಮೇಲೆ ನಿಮಗೆ ಬರ್ಗರ್ ಚೂಸ್ ಆಗಿರುತ್ತೆ. ಸೊ ನೀವು ಡಿಸ್ಕಾರ್ಡ್ ವೆರಿಫಿಕೇಶನ್ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟು ನಿಮಗೆ ಸಬ್ಮಿಟ್ ವ್ಯಾಲೆಟ್ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ಫಸ್ಟು ನಿಮ್ಮ ವ್ಯಾಲೆಟ್ನ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ನಿಮಗೆ ಆ ವ್ಯಾಲೆಟ್ ಸಬ್ಮಿಷನ್ ಕಂಪ್ಲೀಟ್ ಆಗಿರುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ನೀವು ಅಲ್ಲೇ ಕೆಳಗೆ ಸರ್ಚ್ ಮಾಡಿದ್ರೆ ಲಿಂಕ್ ಟ್ವಿಟರ್ ಅಂತ ಬಂದಿರುತ್ತೆ. ಒಂದು ಆಪ್ಷನ್, ಲಿಂಕ್ ಟ್ವಿಟರ್ ಅಂತ ಆಪ್ಷನ್ ಬಂದಿರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಫಸ್ಟು /set ಟ್ವಿಟರ್ ಅಂತ ಹಾಕಿದ್ರೆ ನಿಮ್ಮ ಮೇಲೆ ಒಂದು ಕಮೆಂಟ್ ಬರುತ್ತೆ. ಆ ಕಮೆಂಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ನಿಮ್ಮ ಟ್ವಿಟರ್ ಯೂಸರ್ ನೇಮ್ ಏನಿದೆ, ಇವಾಗ ನಂದು ಬಂದು ನ್ಯೂ ಪಬ್ಜಿ 13076 ಅಂತ ಇಟ್ಟಿದ್ದೀನಿ. ಸೊ ಅದೇ ಥರ ನಿಮ್ಮದು ಸಪ್ರೇಟಾಗಿ ಒಂದು ಯೂಸರ್ ನೇಮ್ ಇರುತ್ತೆ. ನಿಮ್ಮ ಟ್ವಿಟರ್ಗೆ ನಿಮಗೆ ಸಪ್ರೇಟಾಗಿ ಒಂದು ಟ್ವಿಟರ್ ಯೂಸರ್ ನೇಮ್ ಇರುತ್ತೆ. ಆ ಯೂಸರ್ ನೇಮ್ನ ತೊಗೊಬಂದು ಇಲ್ಲಿ ನೀವು ಹಾಕ್ತೀರಾ. /ಪ್ರೊಫೈಲ್ ಅಂತ ಕ್ಲಿಕ್ ಮಾಡ್ತೀರಾ. ಆವಾಗ ನಿಮಗೆ ಮತ್ತೆ ಲಿಂಕ್ ವ್ಯಾಲೆಟ್ ಅಂತ ತೋರಿಸುತ್ತೆ. ಆ ಲಿಂಕ್ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಗೆ ಮತ್ತೆ ಅಡ್ರೆಸ್ ಕೇಳುತ್ತೆ ಮೆಟಾಮಾಸ್ಕಿಂದು. ಅಡ್ರೆಸ್ ಪೇಸ್ಟ್ ಮಾಡ್ತೀರಾ. ಅದು ಸಬ್ಮಿಟ್ ಮಾಡಾದ್ಮೇಲೆ ನಿಮ್ದು ವೆರಿಫಿಕೇಶನ್ ಕಂಪ್ಲೀಟ್ ಆಗೋಗುತ್ತೆ. ನೀವು ಡಿಸ್ಕಾರ್ಡಲ್ಲಿ ಮಾಡಬೇಕಾಗಿರೋ ಕೆಲಸ ಅಷ್ಟೇ. ಸೊ ಮತ್ತೆ ವೆಬ್ಗೆ ಬಂದಾಗ ನಿಮಗೆ ರೈಟ್ ಸೈಡ್ ಒಂದು ಆಪ್ಷನ್ ಬರುತ್ತೆ, ಸಮಥಿಂಗ್ ರೌಂಡ್ ಶೇಪ್ ಅವ್ರ ಸಿಂಬಲ್ ಥರ, ಹ್ಯುಮ್ಯಾನಿಟಿ ಸಿಂಬಲ್ ಥರ. ಸೊ ಅದ್ರ ಕ್ಲಿಕ್ ಮಾಡಿದಾಗ ನಿಮಗೆ ನಿಮ್ಮದು ವ್ಯಾಲೆಟ್ ಕನೆಕ್ಷನು, ಟ್ವಿಟರ್ ಕನೆಕ್ಷನು, ಗೂಗಲ್ ಕನೆಕ್ಷನು, ಡಿಸ್ಕಾರ್ಡು, ಟೆಲಿಗ್ರಾಮು, ಲಿಂಕ್ಡ್ಇನ್ ಆ್ಯಂಡ್ ಗಿಟ್ಹಬ್ ಕನೆಕ್ಷನ್ ಎಲ್ಲ ತೋರಿಸುತ್ತೆ. ಅದನ್ನ ಕನೆಕ್ಟ್ ಮಾಡ್ಕೊಳ್ಳಿ. ಅದನ್ನೆಲ್ಲ ನೀವು ಕನೆಕ್ಟ್ ಮಾಡಾದ್ಮೇಲೆ ನೆಕ್ಸ್ಟ್ ನಿಮಗೆ ಬ್ರಿಡ್ಜ್ ಮತ್ತೆ ಫಾಸೆಟ್ ಅಂತ 2 ಆಪ್ಷನ್ ಕೊಟ್ಟಿದ್ದಾರೆ. ಇವಾಗ ಫಾಸೆಟ್ ಅಲ್ಲಿ ಯಾರಿಗೂ ಕರೆಕ್ಟಾಗಿ ಕ್ಲೈಮ್ ಆಗ್ತಿಲ್ಲ. ಮುಂದೆ ಏನಾದರೂ ಕ್ಲೈಮ್ ಆಗಬೇಕಾದ್ರೆ ನಾನು ನಿಮಗೆ ಫಾಸೆಟ್ ಅಪ್ಡೇಟ್ ಮಾಡ್ತೀನಿ. ಸೊ ಇವಾಗ ಫಾಸೆಟ್ ನೀವು ಓಪನ್ ಮಾಡಿದಾಗ ನೋಡಕ್ಕೆ ಈ ತರ ಇಂಟರ್ಫೇಸ್ ಬರೋದು. ಲೈಕ್ ಫಾಸೆಟ್ ಓಪನ್ ಆದ್ಮೇಲೆ ನೀವು ಕ್ಲೈಮ್ ಮಾಡೋ ತರ ಬರುತ್ತೆ. ಸೊ ಅದು ಬಿಟ್ಟಾದ್ರೆ ನಿಮಗೆ ಬ್ರಿಡ್ಜಿಂಗ್ ಅಲ್ಲಿ ಇರುತ್ತೆ. ನಾನು ತುಂಬಾ ಟ್ರೈ ಮಾಡಾದ್ಮೇಲೆ ನನಗೆ 1 TETH ಕ್ಲೈಮ್ ಆಗಿತ್ತು. ಇವಾಗ ನಾನು ಫಾಸೆಟ್ ಯಾವಾಗ ನೀಟಾಗಿ ವರ್ಕ್ ಆಗುತ್ತೆ ಅವಾಗ ಹೇಳ್ತೀನಿ, ಅವಾಗ ಟ್ರೈ ಮಾಡಿ. ಇವಾಗ ಯಾರು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೊಳಕೋಬೇಡಿ. ಸೊ ಒನ್ಸ್ ನಿಮ್ಮ ಫಾಸೆಟು ಕ್ಲೈಮಿಂಗ್ ಎಲ್ಲ ಕರೆಕ್ಟಾಗಿ ವರ್ಕ್ ಆದಮೇಲೆ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ. ಅವಾಗ ನಾನು ನಿಮಗೆ ಅನೌನ್ಸ್ಮೆಂಟ್ ಕೊಡ್ತೀನಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಅವಾಗಿಂದ ನೀವು ಬ್ರಿಡ್ಜಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ನಿಮಗೆ ಒಂದು ಸಲ ನೀವು ಫಾಸೆಟಲ್ಲಿ ಕ್ಲೈಮ್ ಮಾಡಿದ್ರೆ 1 THP ಏನೋ ಕೊಡೋ ಥರ ಇದೆ. ನಿಮಗೆ ಬ್ರಿಡ್ಜಿಂಗ್ ಪ್ರೊಸೆಸ್ ಕೂಡ ಸಿಂಪಲ್ ಆಗಿರುತ್ತೆ. ಫ್ರಮ್ ನೆಟ್ವರ್ಕು ಮತ್ತು ಟು ನೆಟ್ವರ್ಕ್ ಅಂತ ಇರುತ್ತೆ. ಫ್ರಮ್ ನೆಟ್ವರ್ಕ್ ಬಂದು ನಿಮಗೆ ಮೇಲೆ ಇಲ್ಲಿ HP ಟೆಸ್ಟ್ನೆಟ್ ಅಂತ ಕೊಟ್ಟಿರ್ತಾರೆ. ನೀವು ಫಾಸೆಟಿಂದ ಕ್ಲೈಮ್ ಮಾಡೋದು ಹ್ಯುಮ್ಯಾನಿಟಿ ನೆಟ್ವರ್ಕಲ್ಲಿ THP ಅನ್ನೋ ಟೋಕನ್ ಕ್ಲೈಮ್ ಆಗುತ್ತೆ. ಸೊ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಹತ್ರ ಇವಾಗ 1 ಕ್ಲೈಮ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ 1 ಕ್ಲೈಮ್ ಆದರೆ ನೀವು ಅಲ್ಲಿಂದ ಒಂದು 0.5 ಇಲ್ಲ 0.05 ಆ ಥರ ಸ್ವಲ್ಪ ಆದಷ್ಟು ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡಿ. ಇದಕ್ಕೆ ಮುಂದೆ ಸೋನಿಯಂ ಎಲ್ಲ ನೀವು ಹೆಂಗೆ ಮಾಡಿದಿರೋ ಅದೇ ಥರನೇ ಇದರಲ್ಲಿ ಕೂಡ ಬ್ರಿಡ್ಜಿಂಗ್ ಮಾಡಿ, ಫಾಸೆಟ್ ಕ್ಲೈಮ್ ಮಾಡಿ, ಬ್ರಿಡ್ಜಿಂಗ್ ಮಾಡಿ ಅಷ್ಟೇ. ಅದರಲ್ಲಿ ಅಂದರೆ ನಾವು ಸೆಪೋಲಿಯಾ ETH
ಇಂದ ಬೇರೆದಕ್ಕೆ ಕಳಿಸ್ಕೋತೀವಿ. ಇದ್ರಲ್ಲಿ ನಾವೇನಿಲ್ಲ, HP ಟೆಸ್ಟ್ ನೆಟ್ಟಿಂದ ಸೆಪೋಲಿಯಾ ಕಳಿಸ್ಕೋತೀವಿ, ಬೇರೆ ಏನೂ ಅಲ್ಲ. ಮತ್ತೆ ಗೈಸ್, ಈ ವಿಡಿಯೋನಲ್ಲಿ ನಾವು ಜಸ್ಟ್ ಡಿಸ್ಕಾರ್ಡ್ ಕನೆಕ್ಟ್ ಮಾಡ್ತೀವಿ, ಫಾಸೆಟ್ ಕ್ಲೈಮ್ ಮಾಡಿ ಬ್ರಿಡ್ಜ್ ಮಾಡ್ತೀವಿ. ಇವಾಗ ಫಾಸೆಟ್ ವರ್ಕ್ ಆಗ್ತಿಲ್ಲ, ಮುಂದೆ ವರ್ಕ್ ಆಗಬೇಕಾದ್ರೆ ನಾನು ನಿಮ್ಗೆ ಮೆಸೇಜ್ ಮಾಡಿರ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. ಬೇರೆ ವಿಡಿಯೋನಲ್ಲಿ ನೋಡೋಣ.